ಮಾರ್ಕೆಟ್ ನಲ್ಲಿ ಭಾರಿ ಏರಿಳಿತ ಇರುವಾಗ ಹೇಗೆ ಹೂಡಿಕೆ ಮಾಡಬೇಕು ಅನ್ನೋ ಗೊಂದಲನ ಕ್ವಿಕ್ ರೈಟ್ ನಲ್ಲಿ ಸೆಬಿ ರಿಜಿಸ್ಟರ್ಡ್ ತಜ್ಞರು ಐಡಿಯಾಸ್ ಕಾಲ್ಸ್ ಕೊಡ್ತಾರೆ. ಲಾಂಗ್ ಟರ್ಮ್ ಡೈವರ್ಸಿಫೈಡ್ ಗ್ರೋತ್ ಗೆ ಇನ್ವೆಸ್ಟ್ ಪ್ಯಾಕ್ಸ್ ಇವೆ ಹಾಗೂ ಹೈ ಪೊಟೆನ್ಶಿಯಲ್ ಟ್ರೇಡಿಂಗ್ ಗೆ ಟ್ರೇಡಿಂಗ್ ಪ್ಯಾಕ್ಸ್ ಇವೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಕ್ವಿಕ್ ರೈಟ್ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತದ ವಾಯುಪಡೆಯ ದಿ ರಿಯಲ್ ಫೈಟರ್ ಅಂತ ಕರೆಸ್ಕೊಳ್ತಾ ಇದ್ದ ಜಾಗ್ವಾರ್ ಫೈಟರ್ ಜೆಟ್ ಒಂದು ಪತನವಾಗಿದೆ. ಪರಿಣಾಮ ಒಬ್ಬರು ಪೈಲಟ್ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಇನ್ನೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗುಜರಾತ್ನ ಜಾಮ್ನಗರ ಜಿಲ್ಲೆ ಸುವಾರ್ದಾ ಅನ್ನೋ ಹಳ್ಳಿ ಬಳಿ ಈ ಘಟನೆಯಾಗಿದೆ. ಈ ಯುದ್ಧ ವಿಮಾನ ಟ್ರೈನಿಂಗ್ ಕಾರಣಕ್ಕಾಗಿ ಹಾರಾಡ್ತಾ ಇತ್ತು. ಈ ವೇಳೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ಅಪಘಾತ ಉಂಟಾಗಿದೆ. ಕ್ರ್ಯಾಶ್ ಆದ ಜೆಟ್ ತುಂಡು ತುಂಡಾಗಿ ಬೆಂಕಿ ಹತ್ಕೊಂಡಿರೋ ದೃಶ್ಯ ವೈರಲ್ ಆಗಿದೆ. ಇನ್ನು ಗಾಯಗೊಂಡ ಪೈಲಟ್ ಜಾಮ್ನಗರ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದು ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ಲದೆ ಜನವಸತಿ ಕಟ್ಟಡದ ಮೇಲೆ ಈ ವಿಮಾನ ಬೀಳೋ ಚಾನ್ಸಸ್ ಇತ್ತು. ಆದರೆ ಕೊನೆ ಘಳಿಗೆಯಲ್ಲಿ ತಮ್ಮ ಕರ್ತವ್ಯವನ್ನು ಮರೆಯದೆ ಪೈಲಟ್ಗಳು ಇದನ್ನು ಬೇರೆ ಕಡೆಗೆ ಹಾರಿಸಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದು ಭಾರತಕ್ಕೆ ಮತ್ತು ದೇಶದ ವಾಯುಪಡೆಗೆ ದೊಡ್ಡ ಆತಂಕ ತಂದಿಟ್ಟಿದೆ. ಯಾಕಂದರೆ ಕಳೆದ ಮಾರ್ಚ್ 7ನೇ ತಾರೀಕು ಇದೇ ರೀತಿ ಹರಿಯಾಣದ ಪಂಚ್ಕುಲಾ ಅನ್ನೋ ಕಡೆ ಜಾಗ್ವಾರ್ ವಿಮಾನ ಪತನ ಆಗಿತ್ತು. ಅದೃಷ್ಟವಶಾತ್ ಆಗ ಎಜೆಕ್ಟ್ ಮಾಡಿ ಪೈಲಟ್ಗಳು ಜೀವ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಆದರೆ ಈಗ ದೇಶದ ಒಬ್ಬ ವೀರ ಯೋಧ ಏರ್ಫೋರ್ಸ್ನ ಪೈಲಟ್ ಹುತಾತ್ಮರಾಗಿದ್ದಾರೆ. ವಿಮಾನ ಮಾತ್ರ ಹೋಗಿಲ್ಲ. ಈ ಜಾಗ್ವಾರ್ ಫೈಟರ್ ಜೆಟ್ಗಳು ಭಾರತೀಯ ವಾಯುಪಡೆಯ ಅತಿದೊಡ್ಡ ಶಕ್ತಿ ಅಂತ ಕರೆಸ್ಕೊಳ್ತಾ ಇದ್ದಾವೆ. ಇದನ್ನು ಗ್ರೌಂಡ್ ಅಟ್ಯಾಕ್ಗಾಗಿ ಯೂಸ್ ಮಾಡಲಾಗುತ್ತೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಭಾರತ ಪಾಕಿಸ್ತಾನದ ನೆಲಗಳ ಮೇಲೆ ದಾಳಿ ಮಾಡೋಕ್ಕೂ ಈ ಜಾಗ್ವಾರ್ ಯುದ್ಧ ವಿಮಾನಗಳನ್ನು ಯೂಸ್ ಮಾಡಿತ್ತು. ಹಾಗೆ 2019ರ ಬಾಲಕೋಟ್ ದಾಳಿ ಸಂದರ್ಭದಲ್ಲೂ ಕೂಡ ಪಾಕ್ ವಿಮಾನಗಳನ್ನು ದಾರಿ ತಪ್ಪಿಸೋಕೆ ಇವುಗಳನ್ನು ಬಳಸಲಾಗಿತ್ತು. ಅಂದರೆ ಇವು ಪಾಕ್ ಭೂಮಿಗೆ ಹೋಗಿರಲಿಲ್ಲ, ನುಗ್ಗಿ ಹೊಡೆದಿದ್ದು ಮಿರಾಜ್ಗಳು. ಆದರೆ ಇನ್ನೊಂದು ಬದಿಯಲ್ಲಿ ಇವುಗಳನ್ನು ಪಾಕ್ ಗಡಿ ಭಾಗದ ತನಕ ಹಾರಿಸಿ ಇವು ಪಾಕಿಸ್ತಾನದ ಮೇಲೆ ದಾಳಿಗೆ ಬರ್ತಿವೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಪಾಕಿಸ್ತಾನವನ್ನು ದಾರಿ ತಪ್ಪಿಸಲಾಗಿತ್ತು. ಹಾಗೆ ನೋಡಿದ್ರೆ 1979ರಲ್ಲೇ ಭಾರತ ಇದನ್ನು ಖರೀದಿ ಮಾಡಿತ್ತು. ಆ ಟೈಮ್ನಲ್ಲಿ ಇದಕ್ಕೆ $1 ಬಿಲಿಯನ್ ಖರ್ಚಾಗಿತ್ತು. ಆ ಕಾಲಕ್ಕೆ ತುಂಬ ದುಬಾರಿ ರಕ್ಷಣಾ ಒಪ್ಪಂದ ಆಗಿತ್ತು. ಆದರೆ ಇತ್ತೀಚೆಗೆ ಇದಕ್ಕೆ ವಯಸ್ಸಾದ ಕಾರಣ ಸ್ವದೇಶಿ ನಿರ್ಮಿತ ತೇಜಸ್ MK-1A ಫೈಟರ್ಗಳನ್ನು ಇದಕ್ಕೆ ರಿಪ್ಲೇಸ್ ಮಾಡೋಕೆ ಯೋಜನೆ ಹಾಕೊಂಡಿದ್ರು. ಆದರೆ HAL ಕೈಲಿ ತೇಜಸ್ಸನ್ನು ಟೈಮಿಗೆ ಕರೆಕ್ಟಾಗಿ ಮಾಡ್ಕೊಳ್ಳಿಕ್ಕೆ ಆಗದೇ ಇರೋದ್ರಿಂದ ಈ ವಿಮಾನಗಳು ಭಾರತಕ್ಕೆ ತುಂಬ ಮುಖ್ಯ. ಹಾಗಿದ್ರೂ ಪದೇ ಪದೇ ಈಗ ಏಜ್ ಆಗಿರೋದ್ರಿಂದಾಗಿ ಅಪಘಾತಕ್ಕೆ ಒಳಗಾಗ್ತಿವೆ. ಫ್ರಾನ್ಸ್ ಮತ್ತು UK ಜಂಟಿ ಸಹಭಾಗಿತ್ವದಲ್ಲಿ EPECAT ಕಂಪನಿ ಈ ಜಾಗ್ವಾರ್ಗಳನ್ನು ನಿರ್ಮಾಣ ಮಾಡಿದೆ. ಗಂಟೆಗೆ 1700 ಕಿಲೋಮೀಟರ್ ವೇಗದಲ್ಲಿ ಹಾರೋ ಶಕ್ತಿಯನ್ನು ಹೊಂದಿವೆ. ವಿಶೇಷವಾಗಿ ಕಮ್ಮಿ ಎತ್ತರದ ದಾಳಿಗಳಿಗಾಗಿ ಇವುಗಳನ್ನು ಯೂಸ್ ಮಾಡಲಾಗುತ್ತೆ. ಸದ್ಯ ಭಾರತದ ವಾಯುಪಡೆಯಲ್ಲಿ ಇಂತಹ 121 ಯುದ್ಧ ವಿಮಾನಗಳಿವೆ. ನೇವಿಯಲ್ಲೂ ಬಳಸಲಾಗ್ತಾ ಇದೆ. ಸಿ ಈಗಲ್ ಮಿಸೈಲ್ಗಳನ್ನು ಇದೇ ಜಾಗ್ವಾರ್ಗೆ ಅಳವಡಿಸಲಾಗಿದೆ. PM ನರೇಂದ್ರ ಮೋದಿ ಥೈಲ್ಯಾಂಡ್ಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಏಪ್ರಿಲ್ 3 ಮತ್ತು 4ನೇ ತಾರೀಕು ಥೈಲ್ಯಾಂಡ್ನಲ್ಲಿ PM ಇರ್ತಾರೆ. ಬ್ಯಾಂಕಾಕ್ನಲ್ಲಿ ಲ್ಯಾಂಡ್ ಆದ PM ಮೋದಿಗೆ ಅಲ್ಲಿನ ಪ್ರಧಾನಿ ಪೆಂಡೋಕ್ಟಾನ್ ಶಿನವಾತ್ರ ಸ್ವಾಗತ ಕೋರಿದ್ದಾರೆ. ಉಭಯ ನಾಯಕರು ದ್ವಿಪಕ್ಷೀಯ ವ್ಯಾಪಾರದ ಬಗ್ಗೆ ಚರ್ಚೆ ನಡೆಸ್ತಾರೆ. ಏಪ್ರಿಲ್ 4ನೇ ತಾರೀಕು ಬ್ಯಾಂಕಾಕ್ನಲ್ಲಿ ನಡೆಯೋ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯಲ್ಲೂ ಕೂಡ PM ಮೋದಿ ಪಾಲ್ಗೊಳ್ತಾರೆ. ಈ ಬಿಮ್ಸ್ಟೆಕ್ ಸಭೆಯಲ್ಲಿ ಬಾಂಗ್ಲಾದೇಶ, ಭೂತಾನ್, ಭಾರತ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ, ಥೈಲ್ಯಾಂಡ್ ರಾಷ್ಟ್ರಗಳು ಪಾಲ್ಗೊಳ್ಳಲಿವೆ. ಇದಾದ ನಂತರ ಏಪ್ರಿಲ್ 4ರ ಸಂಜೆ ಮೋದಿ ಶ್ರೀಲಂಕಾ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಮೋದಿ ಏಪ್ರಿಲ್ 4ರಿಂದ ಏಪ್ರಿಲ್ 6ರವರೆಗೆ ಶ್ರೀಲಂಕಾದಲ್ಲಿ ಇರ್ತಾರೆ. ಈ ಟೈಮ್ನಲ್ಲಿ ಲಂಕಾ ಅಧ್ಯಕ್ಷ ಅನುರಕುಮಾರ ದಿಸ್ಸನಾಯಕೆಯೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸ್ತಾರೆ ಅನ್ನೋ ಮಾಹಿತಿ ಇದೆ. ಟ್ಯಾರಿಫ್ ಹೆಸರಲ್ಲಿ ಜಗತ್ತನ್ನೇ ಶೇಕ್ ಮಾಡ್ತಿರೋ ಟ್ರಂಪ್ ಕೊನೆಗೂ ಭಾರತ ಸೇರಿದ ಹಾಗೆ 185 ರಾಷ್ಟ್ರಗಳ ಮೇಲೆ ರೆಸಿಪ್ರೊಕಲ್ ಟ್ಯಾರಿಫ್ ಅನ್ನು ಘೋಷಿಸಿದ್ದಾರೆ. ಭಾರತದ ಆಮದಿನ ಮೇಲೆ 27% ರೆಸಿಪ್ರೊಕಲ್ ಟ್ಯಾರಿಫ್ ಅನೌನ್ಸ್ ಮಾಡಲಾಗಿದೆ. ಇದೇ ವೇಳೆ PM ಮೋದಿ, ನನ್ನ ಗ್ರೇಟ್ ಫ್ರೆಂಡ್, ಆದರೆ ಭಾರತ ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ನಮಗೆ 52% ಟ್ಯಾರಿಫ್ ಹಾಕ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ನಾವು ದಶಕಗಳಿಂದ ಭಾರತಕ್ಕೆ ಯಾವುದೇ ತೆರಿಗೆಯನ್ನು ಹಾಕಿಲ್ಲ, ಈಗಲೇ ನಾವು ಅವರಿಗೆ ಟ್ಯಾರಿಫ್ ಹಾಕ್ತಿರೋದು, ಇದರಲ್ಲೇನು ಪ್ರಾಬ್ಲಮ್ ಏನಿದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ.
ಅಲ್ಲದೆ ಚೀನಾಗೆ 34%, ಯುರೋಪಿಯನ್ ಯೂನಿಯನ್ಗೆ 20%, ವಿಯೆಟ್ನಾಂಗೆ 46%, ತೈವಾನ್ಗೆ 32%, ಜಪಾನ್ಗೆ 24%, ಬಾಂಗ್ಲಾಗೆ 37%, ಪಾಕಿಸ್ತಾನಕ್ಕೆ 29% ಮತ್ತು ಶ್ರೀಲಂಕಾಗೆ 44%. ಹೀಗೆ 185 ರಾಷ್ಟ್ರಗಳಿಗೆ ಈ ಪ್ರತಿ ಸುಂಕವನ್ನು ಹೇರಿದ್ದಾರೆ. ಅವರು ನಮ್ಮ ಮೇಲೆ ಎಷ್ಟು ಘೋಷಿಸಿದಾರೋ ಅದರ ಅರ್ಧ ನಾವು ಘೋಷಿಸ್ತೀವಿ ಅನ್ನೋ ರೀತಿಯಲ್ಲಿ ಇದನ್ನು ಅನೌನ್ಸ್ ಮಾಡಿದ್ದಾರೆ. ಇದು ಒಂದು ಲೆಕ್ಕ. ಇನ್ನು ಕೆಲ ರಾಷ್ಟ್ರಗಳ ಜೊತೆಗೆ ಅಮೆರಿಕಾಗೆ ಟ್ರೇಡ್ ಸರ್ಪ್ಲಸ್ ಇದೆ. ಅಮೆರಿಕನೇ ಜಾಸ್ತಿ ರಫ್ತು ಮಾಡುತ್ತೆ ಅವರಿಗಿಂತ. UK ಥರದ ರಾಷ್ಟ್ರಗಳು ಒಂದಷ್ಟಿದ್ದಾವೆ. ಸೊ ಅವರಿಗೆಲ್ಲ ಮಿನಿಮಮ್ ಥರ ಬೇಸ್ ಥರ 10% ಇಟ್ಟಿದ್ದಾರೆ. ಇದು ಏಪ್ರಿಲ್ 5ರಿಂದ ಜಾರಿಗೆ ಬರ್ತಾ ಇದೆ. ಈ ಟ್ರಂಪ್ರ ರೆಸಿಪ್ರೋಕಲ್ ಟ್ಯಾರಿಫ್ ಬಗ್ಗೆ ಭಾರತದ ವಾಣಿಜ್ಯ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ಬರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರ ಬಗ್ಗೆ ನಾವು ಕ್ಲೋಸ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ ಮತ್ತು ಪಾಸಿಬಲ್ ರೆಸ್ಪಾನ್ಸಸ್ ಏನು ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ. ಇದು ಭಾರತಕ್ಕೆ ಹಿನ್ನಡೆ ಅಲ್ಲ ಅಂತ ಹೇಳಿದ್ದಾರೆ. ಭಾರತ ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮೊದಲ ಹಂತದ ಮಾತುಕತೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳ ಒಳಗೆ ಫೈನಲೈಸ್ ಆಗಬಹುದು ಅಂತ ಹೇಳಲಾಗ್ತಿದೆ. ಸೊ ಭಾರತ ಮತ್ತು ಅಮೆರಿಕ ನಡುವೆ ಈ ಕ್ಷಣ ತನಕ ದೊಡ್ಡ ಮಟ್ಟದಲ್ಲಿ ಮುಂದೆ ಆರ್ಥಿಕ ಯುದ್ಧ ನಡೀಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಟ್ರಂಪ್ರ ರೆಸಿಪ್ರೋಕಲ್ ಟ್ಯಾರಿಫ್ಗೆ ಚೀನಾ ಕೆಂಡ ಕಾರಿದೆ. ಈಗಿಂದೀಗಲೇ ಈ ಕೂಡಲೇ ಈ ಟ್ಯಾರಿಫ್ನ ಕ್ಯಾನ್ಸಲ್ ಮಾಡಿ ಮಾತುಕತೆಗೆ ಮುಂದಾಗಿ ಅಂತ ಚೀನಾ ಅಮೆರಿಕಾಗೆ ವಾರ್ನಿಂಗ್ ಮಾಡಿ ಕರೆಯೋ ಥರ ಕರೆದಿದೆ. ಈ ಟ್ರಂಪ್ರ ಟ್ಯಾರಿಫ್ ಘೋಷಣೆ ನಂತರ ಜಾಗತಿಕ ಮಾರುಕಟ್ಟೆಗೆ ದೊಡ್ಡ ಪ್ರಮಾಣದಲ್ಲಿ ಹೊಡೆತ ಬಿದ್ದಿದೆ. ಆದರೆ ಭಾರತದ ಮಾರುಕಟ್ಟೆಯಲ್ಲಿ ಟ್ರಂಪ್ರ ಟ್ಯಾರಿಫ್ ಘೋಷಣೆಯಿಂದ ಸುತ್ತು ಜಗತ್ತು ರೆಕಾರ್ಡ್ ಆಗೋ ತನಕ ಕೂಡ ದೊಡ್ಡ ಗಂಭೀರ ಪರಿಣಾಮ ಆಗಿರೋ ಥರ ಕಾಣಿಸ್ತಾ ಇರಲಿಲ್ಲ. IT ಆಟೋಮೊಬೈಲ್ ಸ್ವಲ್ಪ ಪರಿಣಾಮ ಬಿದ್ದಂಗೆ ಕಂಡು ಬಂದರೂ ಕೂಡ ಫಾರ್ಮಾ ಸೆಕ್ಟರ್ಗೆ ರಿಯಾಯಿತಿ ಕೊಟ್ಟಿರೋದ್ರಿಂದ, ಎಕ್ಸೆಂಪ್ಷನ್ ಕೊಟ್ಟಿರೋದ್ರಿಂದ ಫಾರ್ಮಾ ಸೆಕ್ಟರ್ನಲ್ಲಿ ಭಾರಿ ಪ್ರಮಾಣದ ಚೇತರಿಕೆಯೂ ಕಂಡು ಬಂದಿದೆ. ಇವತ್ತು ನೆರೆಯ ಮಯನ್ಮಾರ್ನಲ್ಲಿ ಮತ್ತೆ ಭೂಕಂಪ ಉಂಟಾಗಿದೆ. ರಿಕ್ಟರ್ ಮಾಪಕದಲ್ಲಿ 5.6 ತೀವ್ರತೆ ದಾಖಲಾಗಿದೆ. ದಕ್ಷಿಣ ಕರಾವಳಿಯಲ್ಲಿ ಈ ಭೂಕಂಪ ಉಂಟಾಗಿದೆ. ಬ್ಯಾಕ್ ಟು ಬ್ಯಾಕ್ ಭೂಕಂಪನದಿಂದಾಗಿ ಇದುವರೆಗೂ 3,000 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 4,000ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಹಲವು ಜನ ಕಾಣೆಯಾಗಿದ್ದಾರೆ. ಇನ್ನು ಮಯನ್ಮಾರ್ನ ಮಿಲಿಟರಿ ಹುಂತಾ ಸರ್ಕಾರ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದೆ. ಏಪ್ರಿಲ್ 22ರವರೆಗೆ ರೆಬೆಲ್ ಗುಂಪುಗಳೊಂದಿಗಿನ ಸಂಘರ್ಷವನ್ನು ನಿಲ್ಲಿಸುವುದಾಗಿ ತಿಳಿಸಿದೆ. ಇಸ್ರೇಲ್ ಗಾಜಾದಲ್ಲಿ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದೆ. ಪರಿಣಾಮ 80 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅತ್ತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹಮಸ್ಗಳ ವಿರುದ್ಧ ಕಿಡಿಕಾರಿದ್ದಾರೆ. ಹಮಸ್ಗಳು ನಮ್ಮ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡುವಂತೆ ಪ್ರೆಷರ್ ಹೇರೋಕೆ ಗಾಜಾವನ್ನು ತುಂಡು ತುಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ಸೇನೆ ಗಾಜಾ ಪ್ರದೇಶವನ್ನು ವಶಪಡಿಸಿಕೊಂಡು 2ನೇ ಫಿಲಡೆಲ್ಫಿಯಾ ಕಾರಿಡಾರ್ ನಿರ್ಮಾಣ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಆ ಮೂಲಕ ಹಮಸ್ ನಾಶ ಆಗೋವರೆಗೂ ಗಾಜಾವನ್ನು ಸದ್ಯಕ್ಕೆ ನಾವು ಬಿಡೋಕೆ ರೆಡಿನೇ ಇಲ್ಲ ಅನ್ನೋ ಮೆಸೇಜನ್ನು ಇಸ್ರೇಲ್ ಕೊಟ್ಟಿದೆ. ಇತ್ತ ಸಿರಿಯಾ ಮೇಲೂ ಇಸ್ರೇಲ್ ದಾಳಿ ಮಾಡಿದೆ. ಅಲ್ಲಿನ ಸೇನಾ ನೆಲೆ ಮತ್ತು ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿ ಸಿರಿಯಾ ರಾಜಧಾನಿ ದಮಾಸ್ಕಸ್, ಹಮಾ ಮತ್ತು ಹೋಮ್ ಸಿಟಿ ಮೇಲೆ ಏರ್ ಸ್ಟ್ರೈಕ್ ನಡೆಸಿದೆ. ಪರಿಣಾಮ 4 ಪ್ರಾಣ ಕಳ್ಕೊಂಡಿದ್ದು ಹಲವರು ಗಾಯಗೊಂಡಿದ್ದಾರೆ. ಹೀಗಂತ ಸಿರಿಯಾದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಇನ್ನೊಂದು ಕಡೆ ಅಮೆರಿಕ ಹುತಿಗಳನ್ನು ಗುರಿಯಾಗಿಸಿ ಯೆಮೆನ್ನ ಅಲ್ ಹುದೈದಾ ಅನ್ನೋ ಕಡೆ ಏರ್ ಸ್ಟ್ರೈಕ್ ನಡೆಸಿದೆ. 4 ಪ್ರಾಣ ಹೋಗಿದೆ. ಹೀಗೆ ಗಾಜಾ, ಯೆಮೆನ್, ಸಿರಿಯಾಗಳಲ್ಲಿ ಒಂದು ಕಡೆ ಸಂಘರ್ಷ ನಡೀತಾ ಇದ್ರೆ, ಮತ್ತೊಂದು ಕಡೆ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ಅರಬ್ ರಾಷ್ಟ್ರಗಳು ಮತ್ತು ಇಸ್ರೇಲ್ ಒಟ್ಟಾಗೋ ಗ್ರೀಸ್ ಆಯೋಜನೆ ಮಾಡಿರೋ INIOCHOS 25 ಇನಿಯೋಚೋಸ್ 25 ಅಂತ ಕರಿಬೋದು. ಇಂತಹ ಒಂದು ಏರ್ ಡ್ರಿಲ್ನಲ್ಲಿ ಇವರೆಲ್ಲ ಒಟ್ಟಾಗಿ ಪಾಲ್ಗೊಂಡಿದ್ದಾರೆ. ಏಪ್ರಿಲ್ 1ರಿಂದ ಈ ಸೇನಾಭ್ಯಾಸ ಶುರುವಾಗಿದ್ದು ಏಪ್ರಿಲ್ 11ರವರೆಗೆ ಇರುತ್ತೆ. ಇಸ್ರೇಲ್ನ ಏರ್ಕ್ರಾಫ್ಟ್ಗಳೊಂದಿಗೆ ಅರಬ್ ರಾಷ್ಟ್ರಗಳ ಯುದ್ಧ ವಿಮಾನಗಳು ಒಟ್ಟಿಗೆ ಹಾರಿವೆ. UAE, ಕತರ್ ವಾಯುಪಡೆ ಪಾರ್ಟಿಸಿಪೇಟ್ ಮಾಡಿವೆ. ಇದು ಎಲ್ಲರ ಗಮನ ಸೆಳೀತಾ ಇದೆ. ಇವುಗಳ ಜೊತೆಗೆ ಭಾರತೀಯ ವಾಯುಪಡೆ ಕೂಡ ಪಾಲ್ಗೊಂಡಿದೆ. ಇದರಲ್ಲಿ ನಮ್ಮ ವಾಯುಪಡೆಯ ಸುಖೋಯ್ Su-30 MKF ಫೈಟರ್ ಜೆಟ್, C-17 ಗ್ಲೋಬ್ ಮಾಸ್ಟರ್ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಪಾಲ್ಗೊಂಡಿವೆ. ಇದರ ಜೊತೆಗೆ ಅಮೆರಿಕ, ಫ್ರಾನ್ಸ್, ಸ್ಪೇನ್, ಇಟಲಿ, ಪೋಲೆಂಡ್, ಸ್ಲೋವೇನಿಯಾ, ಆಸ್ಟ್ರಿಯಾ ರಾಷ್ಟ್ರಗಳು ಕೂಡ ಈ ಯುದ್ಧಾಭ್ಯಾಸದಲ್ಲಿ ಪಾಲ್ಗೊಂಡಿವೆ. ಈ ಎಲ್ಲ ವಾಯುಪಡೆಗಳು ಮುಖ್ಯವಾಗಿ ಶತ್ರು ದೇಶದ ಏರ್ ಡಿಫೆನ್ಸ್ ಮತ್ತು ಗ್ರೌಂಡ್ ಟಾರ್ಗೆಟ್ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ತಾ ಇವೆ. ಇತ್ತೀಚೆಗಷ್ಟೇ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಯೂನಸ್ ಚೀನಾಗೆ ಭೇಟಿ ನೀಡಿ ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಮುದ್ರದ ಕನೆಕ್ಷನ್ ಇಲ್ಲ, ನಾವೇ ಆ ಭಾಗದಲ್ಲಿ ಗಾರ್ಡಿಯನ್ಸ್, ಕಾವಲುಗಾರರು ಅನ್ನೋ ಥರದಲ್ಲಿ ಭಾರತಕ್ಕೆ ಒಂದು ರೀತಿ ಚುಚ್ಚೋ, ಭಾರತದ ಕಾಲೆಳೆಯೋ ಹೇಳಿಕೆಯನ್ನು ಕೊಟ್ಟು ಆಕ್ರೋಶಕ್ಕೆ ತುತ್ತಾಗಿದ್ರು ಭಾರತೀಯರಿಂದ. ಈ ಹೇಳಿಕೆಗೆ ವಿದೇಶಾಂಗ ಸಚಿವ ಜೈಶಂಕರ್ ರಿಯಾಕ್ಟ್ ಮಾಡಿದ್ದಾರೆ.
ಭಾರತ ಬಂಗಾಳ ಕೊಲ್ಲಿಯಲ್ಲಿ ಸುಮಾರು 6,500 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಹೊಂದಿದೆ. ಭಾರತ ಬಿಮ್ಸ್ಟೆಕ್ ಗುಂಪಿನ ಬರೀ 5 ಸದಸ್ಯ ರಾಷ್ಟ್ರಗಳೊಂದಿಗೆ ಮಾತ್ರ ಬಾರ್ಡರ್ ಶೇರ್ ಮಾಡಿಕೊಂಡಿಲ್ಲ, ಆಸಿಯಾನ್ ಒಕ್ಕೂಟದ ರಾಷ್ಟ್ರಗಳೊಂದಿಗೂ ಸಂಪರ್ಕ ಒದಗಿಸುತ್ತೆ ಅಂತ ಜೈಶಂಕರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಾರತದ ಅಂಡಮಾನ್ ನಿಕೋಬಾರ್ನಲ್ಲಿರೋ ಸೆಂಟಿನಲ್ ದ್ವೀಪಕ್ಕೆ ಅನುಮತಿ ಇಲ್ಲದೆ ಪ್ರವೇಶ ಮಾಡಿದ್ದಕ್ಕೆ ಅಮೆರಿಕದ ಪ್ರಜೆಯೊಬ್ಬನನ್ನ ಬಂಧಿಸಲಾಗಿದೆ. ಈತನನ್ನ ವಿಕ್ಟರೋವಿಚ್ ಪಾಲಿಯುಕೋವ್ ಅಂತ ಗುರುತಿಸಲಾಗಿದೆ. ಪ್ರಾಥಮಿಕ ತನಿಖೆಯಲ್ಲಿ ಈತ ಸಮುದ್ರದ ಉಬ್ಬರವಿಳಿತ ಕುರಿತು ಸಂಶೋಧನೆ ಮಾಡೋಕೆ ಬಂದಿದ್ದ ಅಂತ ಗೊತ್ತಾಗ್ತಾ ಇದೆ. ಆದರೆ ಎಕ್ಸಾಕ್ಟ್ ಕಾರಣ ತಿಳಿಯೋಕೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ, ಇಲ್ಲಿಗೆ ಯಾಕೆ ಬಂದ ಅಂತ. ಅಂದಹಾಗೆ ಈ ಸೆಂಟಿನಲ್ ದ್ವೀಪದಲ್ಲಿ ಬುಡಕಟ್ಟು ಜನರು ಹೆಚ್ಚಾಗಿ ವಾಸ ಮಾಡ್ತಿದ್ದಾರೆ. ಅಲ್ಲಿಗೆ ಹೋಗೋಕೆ ವಿಶೇಷ ಅನುಮತಿಯನ್ನು ಪಡೆದು ಹೋಗಬೇಕಾಗತ್ತೆ. ಯಾರಂದ್ರೆ ಯಾರು ಅಲ್ಲಿಗೆಲ್ಲ ಹೋಗಕ್ಕೆ ಆಗೋದಿಲ್ಲ. ಜಪಾನ್ನ ಕ್ಯೋಶೋ ಅನ್ನೋ ನಗರದಲ್ಲೂ ಕೂಡ ಭೂಕಂಪ ಉಂಟಾಗಿದೆ. 6 ತೀವ್ರತೆಯ ಭೂಕಂಪ. ಭೂ ಮೇಲ್ಮೈನಿಂದ 30 ಕಿಲೋಮೀಟರ್ ಆಳದಲ್ಲಿ ಕಂಪನದ ಕೇಂದ್ರ ಪತ್ತೆಯಾಗಿದೆ. ಸದ್ಯ ಯಾವುದೇ ಪ್ರಾಣಹಾನಿ ಆಸ್ತಿ ಹಾನಿ ಆಗಿರೋ ಮಾಹಿತಿ ಇಲ್ಲ. ಕೋಸ್ಟರಿಕಾದ ಮಾಜಿ ಅಧ್ಯಕ್ಷ ಹಾಗೂ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಆಸ್ಕರ್ ಏರಿಯಾಸ್ ಅವರ ವೀಸಾವನ್ನು ಅಮೆರಿಕ ಕ್ಯಾನ್ಸಲ್ ಮಾಡಿದೆ. ಈ ಕುರಿತಾದ ಮೇಲ್ನ ಏರಿಯಾಸ್ಗೆ ಅಮೆರಿಕ ಅಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ. ಕೋಸ್ಟರಿಕಾ ಮೇಲೆ ಅಮೆರಿಕ ವಿಧಿಸಿದ್ದ ಟ್ಯಾರಿಫ್ ಮತ್ತು ಟ್ರಂಪ್ರ ಕೆಲ ನಿರ್ಧಾರಗಳನ್ನು ಏರಿಯಾಸ್ ಟೀಕೆ ಮಾಡ್ತಾ ಇದ್ರು. ಅದರ ಬೆನ್ನಲ್ಲೇ ಈ ಕೆಲಸ ಮಾಡಿದೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್. ಎಲಾನ್ ಮಸ್ಕ್ರ ಸ್ಪೇಸ್ ಎಕ್ಸ್ ಇತ್ತೀಚೆಗೆ ಲಾಂಚ್ ಮಾಡಿರೋ ಫ್ರಾಮ್ 2 ಮಿಷನ್ ಮೊದಲ ಬಾರಿಗೆ ಭೂಮಿಯ ಧ್ರುವ ಪ್ರದೇಶದ ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಈ ವಿಡಿಯೋದಲ್ಲಿ ಭೂಮಿಯ ಧ್ರುವ ಪ್ರದೇಶಗಳಲ್ಲಿ ಕವರ್ ಆಗಿರೋ ಐಸ್ ಕ್ಯಾಪ್ನ ಸ್ಪಷ್ಟವಾಗಿ ನೋಡಬಹುದು. ಅಲ್ಲದೆ ಫಸ್ಟ್ ಟೈಮ್ ಸ್ಪೇಸ್ನಲ್ಲೇ ಎಕ್ಸ್ರೇ ಇಮೇಜ್ನ ಕೂಡ ತೆಗೆಯಲಾಗಿದೆ. 4 ಗಗನಯಾತ್ರಿಗಳನ್ನು ಹೊತ್ತ ಕ್ರೂ ಡ್ರ್ಯಾಗನ್ ಮಾಡ್ಯೂಲ್ನ ಏಪ್ರಿಲ್ 11ನೇ ತಾರೀಕು ಭಾರತೀಯ ಕಾಲಮಾನ ಬೆಳಗ್ಗೆ 7:16ಕ್ಕೆ ಲಾಂಚ್ ಮಾಡಲಾಗಿತ್ತು. ಈ ಮಾಡ್ಯೂಲ್ ಇದೇ ಫಸ್ಟ್ ಟೈಮ್ ಭೂಮಿಯ 2 ಧ್ರುವಗಳನ್ನು ಸುತ್ತುತ್ತಾ ಇದೆ. ಇದರಲ್ಲಿರೋ ಗಗನಯಾತ್ರಿಗಳು ಈ ಇಮೇಜ್ ತೆಗೆಯೋದರ ಜೊತೆಗೆ ಇನ್ನೂ 22 ವೈಜ್ಞಾನಿಕ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.